ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಇಂದು 15ನೇ ತಾರೀಕು 12/2023 ಡಿಸೆಂಬರು ನಾವು ಚಿಕ್ಕಮಗಳೂರು ನಗರ ಕೋಟೆಯಿಂದ ಪಾದಯಾತ್ರೆ ಕೈಗೊಂಡಿದ್ದೀವಿ. ಅದೇ ರೀತಿ ನಮ್ಮ ಪಕ್ಕದ ಗ್ರಾಮದ ಕಳವಾಸಿ ಅವರು 4 ಜನ ಬಂದಿದ್ದಾರೆ. ಅವರು ನಿನ್ನೆ 14ನೇ ತಾರೀಕೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿ 15ನೇ ತಾರೀಕಿಲ್ಲಿ ನಮ್ಮ ಬೋಡರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದಾರೆ. ನಾವು ನಮ್ಮ ಕೋಟೆಯಿಂದ ಬಂದು ಇಲ್ಲಿ ಬೋಡರಾಮೇಶ್ವರ ದೇವಸ್ಥಾನ ತಲುಪಿ ಇವಾಗ 8 ಜನನು ಶಬರಿಮಲೆಗೆ ಪಾದಯಾತ್ರೆ ಒಟ್ಟಿಗೆ ಮಾಡ್ತೀವಿ. ನಮ್ಮ ಪಾದಯಾತ್ರೆಗೆ ನಮ್ಮ ಕೋಟೆ ಗ್ರಾಮಸ್ಥರು ತುಂಬ ಸಹಕಾರ ನೀಡಿದ್ದಾರೆ. ಹಾಗೆ ಗುರುಸ್ವಾಮಿಗಳು ಎಲ್ಲರೂ. ಇದು ನಮ್ಮದು 18ನೇ ವರ್ಷ ಮಾಲೆ ಆಗ್ತಾ ಇರೋದು. ಈ ಸತಿ ಪಾದಯಾತ್ರೆ ಮಾಡಬೇಕು ಅಂತ ನಮ್ಮ ಗುರುಸ್ವಾಮಿ ಪ್ರಕಾಶ್ ಸ್ವಾಮಿ ಅವರು ಹೇಳಿದ್ರು. ಅದೇ ರೀತಿ ನಾವು ಎಲ್ಲ ನಮಗೂ ಒಂದು ಸ್ವಲ್ಪ ಅಡೆತಡೆ ಎಲ್ಲ ಬಂತು. ಅಯ್ಯಪ್ಪ ಸ್ವಾಮಿ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಮಾಡಿದ್ವಿ. ಎಲ್ಲರಿಗೂ ಒಂದು ಅಯ್ಯಪ್ಪ ಸ್ವಾಮಿ ಮನವಿ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಟೈಮು ನಾವು ನಮ್ಮ ಕೋಟೆಯಿಂದ ಹೋಗ್ತಿದ್ದೀವಿ. ನಮ್ಮ ಗುರುಸ್ವಾಮಿ ಕೃಷ್ಣ ಸ್ವಾಮಿ ಅಂತ ಇವರು 2 ಸತಿ ಹೋಗಿದ್ದಾರೆ. ಇವ್ರ ಮಾರ್ಗದರ್ಶನ ತಗೊಂಡು ನಾವು ಈ ಸತಿ ಹೋಗ್ತಾ ಇದ್ದೀವಿ. ಇವ್ರು ಆಲ್ರೆಡಿ 2 ಸತಿ ಹೋಗಿದ್ದಾರೆ. ಜ್ಯೋತಿ ಅಷ್ಟೊತ್ತಿಗೆ ನಾವು ತಲುಪಬೇಕು ಅಂದ್ಕೊಂಡಿದ್ದೀವಿ. ಅಯ್ಯಪ್ಪ ಸ್ವಾಮಿ ಅವ್ರನ್ನ ನಂಬ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಕರ್ಕೊಂತಾರೆ, ಜ್ಯೋತಿ ತೋರಿಸ್ತಾರೆ, ಜ್ಯೋತಿ ದರ್ಶನ ಮಾಡಿಸ್ತಾರೆ, ಒಳ್ಳೆ ದರ್ಶನ ಕೊಡ್ತಾರೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಹೊರಟಿದ್ದೀವಿ. ಎಲ್ಲ ಅಯ್ಯಪ್ಪ ಸ್ವಾಮಿ ಮೇಲೆ ಬಾರಕ್ಕೆ ಹೋಗ್ತಾ ಇದ್ದೀವಿ. ಯಾವ್ಯಾವ ಮಾರ್ಗಗಳಿಂದ ಸ್ವಾಮಿ ನಾವು ಇವಾಗ ಹೋಗ್ತಾ ಬೇಲೂರು, ಹಾಸನ ಮತ್ತು ಪ್ರಿಯಾಪಟ್ಟಣ, ವಿರಾಜಪೇಟೆ, ಕುಟ್ಟ, ಕೇರಳ ಆ ರೀತಿ ಹೋಗಿ ಶಬರಿಮಲೆ ತಲುಪ್ತೀವಿ. ಅಂದಾಜು ಎಷ್ಟು ದಿನ ಅಂತ ಅಂದಾಜು ನಾವು ಒಂದು 30 ದಿನ ಇಟ್ಕೊಂಡಿದ್ದೀವಿ. ಅವರೇಜು 25 ಕಿಲೋಮೀಟರ್ ದಿನ ನಡಿಬೇಕು ಅಂತಿದ್ದೀವಿ. 25 ಕಿಲೋಮೀಟರ್ ದಿನ ನಡಿಲೇಬೇಕು ಅಂದ್ಕೊಂಡಿದ್ದೀವಿ. ಎಲ್ಲೆಲ್ಲಿ ದೇವಸ್ಥಾನ, ಸ್ಕೂಲ್ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಉಳ್ಕೊಂಡು ಮುಂದೆ ಹೋಗ್ಬೇಕು ಅಂತ ಊಟದ ವ್ಯವಸ್ಥೆ ಎಲ್ಲ ನಮಗೆ ನಾವೇ ಮಾಡ್ಕೊಂತೀವಿ. ನಮ್ಮ ಜೊತೆ ನಮ್ಮ ಸ್ವಾಮಿಗಳು ಒಬ್ಬರು ಬರ್ತಾ ಇದ್ದಾರೆ. ಒಂದು 3-4 ಜನ ಬರ್ತಿದ್ದಾರೆ. ಅವ್ರು ನಮ್ಮ ಕೋಟೆ ಗ್ರಾಮಸ್ಥರು ಒಂದು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಒಂದು ವಾರ ಒಂದು 3 ಜನ, ಇನ್ನೊಂದು ವಾರ ಒಂದು 3 ಜನ, ಇನ್ನೊಂದು ವಾರ ಒಂದು 3 ಜನ, ಫುಲ್ ಜ್ಯೋತಿ ತನಕ ಬರೋ ತನಕ ಅವರು ಶಿಫ್ಟ್ ಮಾಡ್ಕೊಂಡು ನಮ್ಮ ಹಿಂದೆನೇ ಬರ್ತಾರೆ. ಅವ್ರು ನಮಗೆ ಏನೇನು ಸೇವೆ ಮಾಡಬೇಕು ಅವರು ಮಾಡೋಕ್ಕೆಲ್ಲ ರೆಡಿ ಇದ್ದಾರೆ. ಎಷ್ಟು ಜನ ನಿಮ್ಮ ಜೊತೆ ಹೋಗ್ತಾರೆ? ನಾವು ಟೋಟಲ್ಲು 8 ಜನ ಸ್ವಾಮಿಗಳು ಮಲೆ ಹಾಕೊಂಡು ಹೋಗ್ತಿರೋದು. ಇನ್ನು ಉಳಿದ 4 ಜನ ಬರ್ತಾ ಇದ್ದಾರೆ ಗಾಡಿ. ಮೊದಲು ವ್ರತಾಚರಣೆ ಮಾಡ್ದಂಗೆ ಇವಾಗ ಯಾರೂ ಮಾಡ್ತಿಲ್ಲ. ದಯವಿಟ್ಟು ಹೇಳ್ತೀನಿ ಸ್ವಾಮಿಗಳಿಗೆ, ಶೋಕಿಗೋಸ್ಕರ ಮಾಲೆ ಹಾಕ್ಬೇಡಿ. ನಾವು ಅವಾಗೆಲ್ಲ ಒಂದು ಸ್ವಲ್ಪ ದಿನ ಬಂದರೆ ಎಲ್ಲರೂ ನೋಡಿದ್ರೆ ಸ್ವಾಮಿಗಳು ಬರ್ತಾರೆ ಅಂತ ಆ ಕಡೆ ಸೈಡಿಗೆ ಹೋಗೋರು. ಆದರೆ ಈಗ ಏನೋ ಒಂಥರ ಇದು ಮಾಡ್ತಿದ್ದಾರೆ. ದಯವಿಟ್ಟು ನೀವು ಮಾಲೆ 5 ದಿನ ಆಗಲಿ 9 ದಿನ ಆಗಲಿ ಕಠಿಣವಾದ ವ್ರತ ಮಾಡಿ ಅಯ್ಯಪ್ಪ ಸ್ವಾಮಿನ ಭಕ್ತಿಯಿಂದ ಕಾಣಕ್ಕೆ ನೋಡಿ. ಅಯ್ಯಪ್ಪ ಸ್ವಾಮಿ ತುಂಬ ಎಲ್ಲದರಲ್ಲೂ ನಿಮಗೆ ಒಳ್ಳೆಯದು ಶುಭ ಮಾಡ್ತಾರೆ. ಶೋಕಿಗೋಸ್ಕರ ದಯವಿಟ್ಟು ಮಾಲೆ ಹಾಕ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಹೆಸರು ಕಳಂಕ ತರಬೇಡಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಇವತ್ತಿನ ದಿನ ಚಿಕ್ಕಮಗಳೂರ ಅಯ್ಯಪ್ಪನ ಸನ್ನಿಧಿಯಿಂದ 8 ಜನ ದೊಡ್ಡಪಾದ ಹೋಗ್ತಾ ಇದ್ದಾರೆ. ಅವರಿಗೆ ಆಯುರಾರೋಗ್ಯ ಸೌಖ್ಯವನ್ನು ನೀಡುತ್ತಾ ಆ ಭಗವಂತನಿಗೆ ನೀಡಲಿ ಅಂತ ಹೇಳಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಸನ್ಮಾನಿಸಿ ಕಳಿಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಂದರೆ ಈ ಥರದಲ್ಲಿ ಇನ್ನೂ ಭಕ್ತಾದಿಗಳಿಗೆ ಆ ಥರ ಒಂದು ಸಂದರ್ಭ ಸಿಕ್ಕಲಿ, ಅವರನ್ನು ಕಳಿಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಂದರೆ ನಮಗೆ ವಯಸ್ಸಾಗಿದೆ, ನಾವು 40-50 ವರ್ಷ ಇದಾಗಿದ್ದು. ಈಗಲೂ ಆಸೆ ಇದೆ. ಆದರೆ ಇನ್ನೂ ಮುಂದಕ್ಕೆ ಭಕ್ತಾದಿಗಳು ಈ ಥರ ನಾನಾ ಸಂಖ್ಯೆಯಲ್ಲಿ ಹೊರಟು ಬರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ನಾವು ಒಂದು 20 ವರ್ಷದಿಂದ ನಾವು ಕೂಡ ಪಾದಯಾತ್ರೆ ಮಾಡಿದ್ದು. ಈ ಸ್ವಾಮಿಗಳು, ಕೋಟೆ ಸ್ವಾಮಿಗಳು 20 ವರ್ಷದಿಂದಲೂ ನನ್ನ ಹತ್ರನೇ ಇರುಮುಡಿ ಕಟ್ಟಿ ಮತ್ತು ಅವ್ರಿಗೆ ಪ್ರತಿಯೊಂದು ಸಲ ನಾನೇ ಕಳಿಸ್ಕೊಡ್ತಾ ಇರೋದು. ಅದರಿಂದ ನನಗೆ ಈ ಕೋಟೆ ಸ್ವಾಮಿಗಳು ಅಂದರೆ ನನಗೆ ತುಂಬ ಪ್ರೀತಿ ಜಾಸ್ತಿ. ಯಾಕಂದರೆ ಅವರು ಕರೆಕ್ಟ್ ವ್ರತವನ್ನು ಮಾಡ್ತಾರೆ. ಅವ್ರು ನೋಡಿದ್ರೆ ನಮಗೆ ಕಣ್ಣೀರು ಬರುತ್ತೆ. ಆ ಥರ ಭಕ್ತಿ ಮಾಡ್ತಾರೆ. ಕೆಲವು ಸ್ವಾಮಿಗಳು ಇರುಮುಡಿ ಕಟ್ತಾರೆ, ಇರುಮುಡಿ ಸಾಮಾನು ತಂದಿಟ್ಟು ಇರುಮುಡಿ ಕಟ್ತಾರೆ. ಅದೆಲ್ಲ ನೋಡ್ಕೊಂಡ್ರೆ ನಮಗೆ ಕಣ್ಣೀರು ಬರುತ್ತೆ. ನಾವು 2 ಸಲ ಪಾದಯಾತ್ರೆ ಮಾಡಿದ್ರು ಅವರು ಕಣ್ಣೀರು ಹಾಕ್ಕೊಂಡೇ ಹೋಗಿದ್ದೀವಿ. ಅದನ್ನು ಎಲ್ಲರೂ ನಡಿಬೇಕು. ಸ್ವಾಮಿಗಳು ಎಲ್ಲ ಕನ್ನಿ ಸ್ವಾಮಿ ಆಗಲಿ, ಗುರುಸ್ವಾಮಿ ಆಗಲಿ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ಅದನ್ನೆಲ್ಲ ಹೇಳ್ಕೊಡೋ ಪದ್ಧತಿಗಳು ಎಲ್ಲೂ ಇಲ್ಲ. ಅದೇ ಒಂದು ನೋವು ಮನಸ್ಸಿಗೆ. ಪ್ರಭುವೇ ಸ್ವಾಮಿಯೇ ಸುದ್ದಿ 18 ಸದಾ ನಿಮ್ಮೊಂದಿಗೆ.